ಸ್ನೇಹಿತರೆ, ಯಾರಾದರೂ ನಿಮಗೆ ಈ 3 MS ವರ್ಡ್ ಫೈಲ್ಗಳೇನಿದಾವಲ್ಲ ಒಂದರಲ್ಲೇ ರೆಡಿ ಮಾಡಿಕೊಂಡು ಬಾ ಅಂತ ಹೇಳಿದ್ರೆ ನೀವು 1 by 1 ಓಪನ್ ಮಾಡಿ ಅವುಗಳನ್ನು ಕಾಪಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ನಾನು ಕೆಲವು ಸೆಕೆಂಡ್ಗಳಲ್ಲಿ ಈ 3 MS ವರ್ಡ್ ಫೈಲ್ಗಳನ್ನು ಒಂದೇ MS ವರ್ಡ್ ಫೈಲಲ್ಲಿ ಹೇಗೆ ಈಸಿಯಾಗಿ ಇನ್ಸರ್ಟ್ ಮಾಡಬೇಕು ಅದು ಕೂಡ ಕೆಲವು ಸೆಕೆಂಡ್ಗಳಲ್ಲಿ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಈ MS ವರ್ಡ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಇನ್ಸರ್ಟ್ ಅಂತ ಇದೆಯಲ್ಲ, ಈ ಇನ್ಸರ್ಟ್ ರಿಬನ್ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೀವು ಈ ಕಡೆ ಲೆಫ್ಟಲ್ಲಿ ಬರ್ತಾ ಇಲ್ಲಿ ನೀವು ನೋಡ್ತಿರ್ಬೋದು ಅಬ್ಜೆಕ್ಟ್ಸ್ ಅಂತ ಕಾಣಿಸುತ್ತೆ ನೋಡಿ. ಈ ಅಬ್ಜೆಕ್ಟ್ಸ್ ಅಂತ ಇದೆಯಲ್ಲ, ಈ ಕೆಳಗಡೆ ಯಾರೋ ಮಾರ್ಕ್ ಇರೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಈ ಟೆಕ್ಸ್ಟ್ ಫ್ರಮ್ ಫೈಲ್ಸ್ ಅಂತ ಏನಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ 3 ನೀವು ಯಾವ ಒಂದು MS ವರ್ಡ್ ಫೈಲ್ಗಳನ್ನು ಒಂದರಲ್ಲೇ ಮರ್ಜ್ ಮಾಡಬೇಕಂತಿದ್ರು ಆ ಫೈಲನ್ನು ಎಲ್ಲಿರ್ತಾರೋ ಅದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿ ಇಲ್ಲಿ ನೋಡಿ ಈ 3 ಫೈಲ್ಗಳನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಸಿಂಪಲ್ಲಾಗಿ ಈ ಇನ್ಸರ್ಟ್ ಬಟನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನೋಡಿ ಈ 3 ಫೈಲ್ಗಳು ಒಂದೇ ಒಂದು MS ವರ್ಡ್ ಫೈಲಲ್ಲಿ ಇನ್ಸರ್ಟ್ ಆದವು. ಅದು ಕೂಡ ಈಸಿಯಾಗಿ ಯಾವುದೇ ಕೂಡ ಕಾಪಿ ಪೇಸ್ಟ್ ಇಲ್ಲದೇನೆ. ಈ ರೀತಿಯಾಗಿ ನೀವು ಕೂಡ ಯಾರಾದರೂ ನಿಮಗೆ 3-4 MS ವರ್ಡ್ ಫೈಲ್ಗಳನ್ನು ಒಂದೇ MS ವರ್ಡ್ ಫೈಲಲ್ಲಿ ಡಾಕ್ಯುಮೆಂಟಲ್ಲಿ ರೆಡಿ ಮಾಡ್ಕೊಂಡು ಬಾ ಅಂತಂದರೆ ಈ ಮೆಥಡನ್ನು ಯೂಸ್ ಮಾಡಿ ನಿಮ್ಮ ಸಮಯಾವಕಾಶನ ಉಳಿಸ್ಬೋದು. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.